ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸ್ವಲ್ಪ ಜೋರಾಗಿ ಮಾತಾಡಿ ಸರ್, ವಾಯ್ಸ್ ಕೇಳಿಸಿ. ಜಗದೀಶ್ ಏನು ಓದಿದ್ದೀರಾ ಸರ್? ಬಿಕಾಮ್. ನಿಮ್ಮೂರು? ಯಾವ ತಾಲೂಕು? ಹಾಂ ಹಾಂ. ಏನು ಕೆಲಸ ಮಾಡ್ತೀರಿ? ಹಾಂ. ಸರ್ ಈಗ ನೀವು ಡಿಗ್ರಿ ಓದಿದ್ದೀರಲ್ವಾ? ಡಿಗ್ರಿ ಓದಿ ಈ ತರ ಅಕೌಂಟೆಂಟ್ ಟೀಚರ್ ಆಗಿ ಮಾಡ್ತಾ ಇದ್ದೀನಿ. ಸ್ಯಾಲ್ರಿ ಏನು ಕೊಡ್ತಿದ್ದಾರೆ ಸರ್? 13. ಸೊ 13 ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಇಲ್ಲ ಸರ್. ಮತ್ತೆ ಹೆಂಗ್ ಮಾಡ್ತಿದ್ದೀರಾ? ಬೇರೆ ಆಪ್ಷನ್ ಇಲ್ದಿರ ಮಾಡ್ತಾ ಇದ್ದೀರಾ? ಆಪ್ಷನ್ ಮನೆಯಲ್ಲಿ ಕಮಿಟ್ಮೆಂಟ್ಸ್ ಇರುತ್ತೆ. ಒಂದು ಎರಡನೇದು ಖಾಲಿ ಆಗಿರೋಕ್ಕಾಗಲ್ಲ. ಎಜುಕೇಶನ್ ಮಾಡ್ಕೊಂಡು ಬೇರೆ ಕಡೆ ಹೋದ್ರೆ ಜಾಬ್ ಸಿಗ್ತಿಲ್ವಾ ಸರ್? ಬೇರೆ ಕಡೆ ಹೋಗ್ಬೋದು, ಬಟ್ ಏನಂದ್ರೆ ಫ್ಯಾಮಿಲೀಸ್ ಇರುತ್ತೆ. ಇವಾಗ ತಂದೆ ತಾಯಿ ಆಗ್ಬೋದು, ಈ ಹೆಂಡತಿ ಮಕ್ಕಳು. ಬೇರೆ ಕಡೆ ಹೋದ್ರೆ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಬೆಂಗಳೂರಿಗೆ ಹೋಗ್ತೀವಿ, ವೀಕ್ಲಿ ಒನ್ಸ್ ಮಾತ್ರ ಬರ್ಬೇಕಾಗುತ್ತೆ ಊರಿಗೆ. ಇಲ್ಲಿ ಫ್ಯಾಮಿಲಿ ನೋಡ್ಕೊಂಡು ಆಗುತ್ತೆ ಅದಕ್ಕೆ. ಓಕೆ ಸರ್. ಈಗ ನಾವು ನಮ್ಮ ಸಂಘಟನೆ ಕಡೆಯಿಂದ ಒಂದು ಕಾನ್ಸೆಪ್ಟ್ ತರ್ತಾ ಇದ್ವಿ, 25 ತರ ಟ್ರೈನಿಂಗ್ಗಳು. ಸೊ ಇದರಿಂದ ಏನಾದ್ರು ಈ ಜನರೇಷನ್ಗೆ ಈಗಿರೋ ಯುವಕರಿಗೆ ಏನಾದ್ರೂ ಯೂಸ್ ಆಗುತ್ತಾ ಸರ್? ಒಂದು ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಒಂದು ಮೊಬೈಲ್ ರಿಪೇರಿ ಟ್ರೈನಿಂಗ್ ಆಗಿರ್ಬೋದು, ಒಂದು 2 ವೀಲರ್ 4 ವೀಲರ್ ಡ್ರೈವಿಂಗ್ ಆಗಿರ್ಬೋದು, ಕ್ಯಾಟ್ರಿಂಗ್ ಆಗಿರ್ಬೋದು, ಡೆಕೋರೇಷನ್ ಆಗಿರ್ಬೋದು. ಸೊ ಇದರಿಂದ ಏನಾದ್ರು ಯೂಸ್ ಆಗುತ್ತಾ? ಆಕ್ಟಿಂಗ್ ಇರ್ಬೋದು, ಆಕ್ಟಿಂಗ್ ಮಾಡೋದು ಹಿಂಗೆ ಅಂತ ಹೇಳ್ಕೊಡೋ ಟ್ರೈನಿಂಗ್ ಆಗಿರ್ಬೋದು. ಪ್ರತಿಯೊಂದು ಒಂದು 25 ಕಾನ್ಸೆಪ್ಟ್ ಬರ್ತಾ ಇದೆ. ಸೊ ಇದರಿಂದ ಏನಾದ್ರು ಯೂತ್ಗೆ ಯೂಸ್ ಆಗುತ್ತಾ? ಟ್ರೈನಿಂಗ್ ತಗೊಳ್ಳೋದು ಒಳ್ಳೇದೇ. ಟ್ರೈನಿಂಗ್ ಮಾಡೋದಂದ್ರೆ ಒಂದು ಎಜುಕೇಶನ್ ಆಗ್ಬೋದು. ನೀವು ಹೇಳ್ದಂಗೆ ಕಂಪ್ಯೂಟರ್ ಒಂದು ಎಜುಕೇಶನ್, ಎಲ್ಲ ಒಂದು ವರ್ಕ್ಸ್ ಅಂದ್ರೆ ನಾಳೆ ಬೆಳಗ್ಗೆ ಎಲ್ಲೇ ಬೇಕಾದ್ರೂ ಒಂದು ಜಾಬ್ ಮಾಡೋ ಒಂದು ಧೈರ್ಯ ಅವ್ರಿಗಿರುತ್ತೆ. ಅವ್ರ ಕಾಲ ಮೇಲೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇವಾಗ ಎಲ್ಲೇ ಹೋದ್ರು ಫ್ರೆಶರ್ಸ್ ಅನ್ನ ತಗೊಳ್ತಿರೋದು ಕಡಿಮೆ ಕಂಪ್ನೀಸ್ ಅಲ್ಲಿ. ಏನ್ ಮಾಡಿದ್ರು ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಇದು ಒಂದು ರೀತಿಯಾದಂತ ಕೋಚಿಂಗ್, ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಒಟ್ನಲ್ಲಿ ಯೂಸ್ ಆಗುತ್ತೆ. ಈ ಜನರೇಷನ್ಗೆ ಇದು ಯೂಸ್ ಆಗುತ್ತೆ. 100% ನಿಮ್ ಸಪೋರ್ಟ್ ಇದೆಯಾ? ಮಾಡ್ತೀವಿ ಸರ್. ಥ್ಯಾಂಕ್ ಯು. ಒಳ್ಳೇದಲ್ವಾ? ಥ್ಯಾಂಕ್ ಯು.